ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ವರ್ಕ್ ಎನರ್ಜಿ ಪವರ್ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ KCET ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ಒಳಗೆ ನಿಮಗೆ ಕ್ವಶನ್ಸ್ಗೆ ಆನ್ಸರ್ ಜೊತೆಗೆ ನಾನು ಕಾನ್ಸೆಪ್ಟ್ಸ್ ಅನ್ನ ಕೂಡ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಕಡಿತನ ನೋಡಬೇಕು. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2016 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, a 12 kg bomb at rest explodes into two pieces of 4 kg and 8 kg. If the momentum of 4 kg piece is 20 Newton seconds, the kinetic energy of 8 kg piece is option number 1 25 joules, option number 2 20 joules, option number 3 50 joules and option number 4 40 joules. ಗೈಸ್, ಈ ಕ್ವಶನ್ ಒಳಗ ಒಂದು 12 kg ಬಾಂಬ್ ಕೊಟ್ಟಾರ. ಮತ್ತೆ ಆ 12 kg ಬಾಂಬ್ ಎಕ್ಸ್ಪ್ಲೋಡ್ ಆಗಿ 2 ಪೀಸ್ ಆಗೈತಿ. ಒಂದು 4 kg ಪೀಸು, ಇನ್ನೊಂದು 8 kg ಪೀಸು. ಇನ್ನು 4 kg ಪೀಸ್ ಇದ್ದ ಮೊಮೆಂಟಮ್ ಕೊಟ್ಟಾರ. ಮೊಮೆಂಟಮ್ ಅಂದ್ರೆ m1 into v1. v1 ಅಂದ್ರೆ ಇಲ್ಲಿ ವೆಲಾಸಿಟಿ ಆಫ್ ದಿ ದಿಸ್ ಮಾಸ್ m1. m1 v1 is equal to 20 ನ್ಯೂಟನ್ ಸೆಕೆಂಡ್ಸ್ ಅಂತ ಹೇಳಿ ಕೊಟ್ಟಾರ. ಇದರ ಮೊಮೆಂಟಮ್ ಕೊಟ್ಟಾರ. ಇನ್ನು 8 kg ಪೀಸ್ ಇದ್ದ ನಾವು ಕೈನೆಟಿಕ್ ಎನರ್ಜಿ ಎಷ್ಟು ಅಂತ ಹೇಳಿ ಕಂಡು ಹಿಡಿಬೇಕು. ಕೈನೆಟಿಕ್ ಎನರ್ಜಿ ನಮ್ಮ ಕಡೆ ಫಾರ್ಮುಲಾ ಏನೈತಪ್ಪ ಅಂತಂದ್ರೆ half m2 v2 ಸ್ಕ್ವೇರ್. m2 ಅಂದ್ರೆ 8 kg ಇಲ್ಲಿ, v2 ಗೊತ್ತಿಲ್ಲ, ವೆಲಾಸಿಟಿ ಎಷ್ಟೈತೆ ಅಂತ ಹೇಳಿ ಅದನ್ನ ನಾವು ಕಂಡುಹಿಡಿಬೇಕು. ವೆಲಾಸಿಟಿ ಫಸ್ಟ್ ಕಂಡುಹಿಡಿದು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಕೈನೆಟಿಕ್ ಎನರ್ಜಿ ಆಫ್ 8 kg ಪೀಸ್ ಅನ್ನ ಕಂಡುಹಿಡಿಬಹುದು. ಗೈಸ್, ನಾವು ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅನ್ನ ಯೂಸ್ ಮಾಡ್ತೀವಿ. ಆ ಲಾ ನಮಗೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ಇನ್ ಅನ್ ಐಸೋಲೇಟೆಡ್ ಸಿಸ್ಟಮ್ ದಿ ಟೋಟಲ್ ಮೊಮೆಂಟಮ್ ಆಫ್ ಸಿಸ್ಟಮ್ ಇಸ್ ಆಲ್ವೇಸ್ ಕನ್ಸರ್ವ್ಡ್. ಅಂದ್ರೆ ಒಂದು ಐಸೋಲೇಟೆಡ್ ಸಿಸ್ಟಮ್ ಇತ್ತಂದ್ರೆ ಆ ಸಿಸ್ಟಮ್ ಟೋಟಲ್ ಮೊಮೆಂಟಮ್ ಆಲ್ವೇಸ್ ಕಾನ್ಸ್ಟೆಂಟ್ ಆಗಿರುತ್ತೆ, ಅದು ಚೇಂಜ್ ಆಗಂಗಿಲ್ಲ ಅಂತ ಹೇಳಿ ಹೇಳ್ತಾರೆ ಅವರು. ಐಸೋಲೇಟೆಡ್ ಸಿಸ್ಟಮ್ ಅಂತಂದ್ರೆ ಏನು? ಐಸೋಲೇಟೆಡ್ ಸಿಸ್ಟಮ್ ಅಂತಂದ್ರೆ ಯಾವ ಸಿಸ್ಟಮ್ ಮೇಲೆ ಎಕ್ಸ್ಟರ್ನಲ್ ಫೋರ್ಸಸ್ ಅಥವಾ ಇನ್ಫ್ಲೂಯೆನ್ಸಸ್ ಇರಂಗಿಲ್ಲೋ ಆ ಅಂತ ಸಿಸ್ಟಮ್ ಅನ್ನ ನಾವು ಐಸೋಲೇಟೆಡ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಈ ಕ್ವಶನ್ ಒಳಗ ಬಾಂಬ್ ಏನ್ ಕೊಟ್ಟಾರಲ್ಲ, ಬಾಂಬ್ ಇಸ್ ಅನ್ ಐಸೋಲೇಟೆಡ್ ಸಿಸ್ಟಮ್. ಇಲ್ಲಿ ಬಾಂಬ್ ಎಕ್ಸ್ಪ್ಲೋಡ್ ಆಗಿ 2 ಪೀಸ್ ಆದ್ರೂ ಸಹಿತ ಅದು ಎಕ್ಸ್ಪ್ಲೋಡ್ ಆಗಿದ್ದು ಅದರ ಇಂಟರ್ನಲ್ ಫೋರ್ಸ್ ಇಂದ ಹೊರತಾಗಿ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆಗಕತ್ತಿಲ್ಲ. ಸೊ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಟೋಟಲ್ ಮೊಮೆಂಟಮ್ ಬಿಫೋರ್ ಎಕ್ಸ್ಪ್ಲೋಷನ್ ಶುಡ್ ಬಿ ಈಕ್ವಲ್ ಟು ಟೋಟಲ್ ಮೊಮೆಂಟಮ್ ಆಫ್ಟರ್ ಎಕ್ಸ್ಪ್ಲೋಷನ್. ಅಂದ್ರೆ ಬಾಂಬಿನ ಮೊಮೆಂಟಮ್ ಬಿಫೋರ್ ಎಕ್ಸ್ಪ್ಲೋಷನ್ ಎಷ್ಟಿತ್ತು, ದಟ್ ಶುಡ್ ಬಿ ಈಕ್ವಲ್ ಟು ಬಾಂಬಿನ ಮೊಮೆಂಟಮ್ ಆಫ್ಟರ್ ಎಕ್ಸ್ಪ್ಲೋಷನ್. ಬಿಫೋರ್ ಎಕ್ಸ್ಪ್ಲೋಷನ್ ಅದರ ಮೊಮೆಂಟಮ್ ಎಷ್ಟಿತ್ತಪ್ಪ ಅಂತಂದ್ರೆ ಕ್ಯಾಪಿಟಲ್ M ಇಂಟು ಕ್ಯಾಪಿಟಲ್ V. M ಅಂದ್ರೆ 12 kg, V ಅಂದ್ರೆ ವೆಲಾಸಿಟಿ ಆಫ್ ಮಾಸ್, ವೆಲಾಸಿಟಿ ಆಫ್ ಬಾಂಬ್ ಬಿಫೋರ್ ಎಕ್ಸ್ಪ್ಲೋಷನ್. ಇನ್ನು ಬಾಂಬ್ ಬಿಫೋರ್ ಎಕ್ಸ್ಪ್ಲೋಷನ್ ಅದು ರೆಸ್ಟ್ ಒಳಗಿತ್ತು, ಸೊ ಇದು 0 ಇರುತ್ತೆ. ಸೊ ದಿಸ್ ಟರ್ಮ್ ವಿಲ್ ಬಿ ಈಕ್ವಲ್ ಟು 0. ಇನ್ನು ಮೊಮೆಂಟಮ್ ಆಫ್ಟರ್ ಎಕ್ಸ್ಪ್ಲೋಷನ್, ಆಫ್ಟರ್ ಎಕ್ಸ್ಪ್ಲೋಷನ್ ಅದು 2 ಪೀಸ್ ಆಗಿ ಬ್ರೇಕ್ ಆಗುತ್ತೆ. ಒಂದು ಪೀಸು m1, ಇನ್ನೊಂದು ಪೀಸು m2. m1 ಅಂದ್ರೆ 4 kg ಪೀಸ್, m2 ಅಂದ್ರೆ 8 kg ಪೀಸ್. ಇನ್ನು m1 ವೆಲಾಸಿಟಿ v1, m2 ವೆಲಾಸಿಟಿ v2. ಸೊ ಟೋಟಲ್ ಮೊಮೆಂಟಮ್ ಆಫ್ಟರ್ ಎಕ್ಸ್ಪ್ಲೋಷನ್ ಇಸ್ m1 v1 plus m2 v2. ಸೊ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ 0 is equal to m1 v1 plus m2 v2. ಈ m1 v1 ಅನ್ನ ಈ ಕಡೆ ಕಳಿಸಿದ್ರೆ we will get minus m1 v1 is equal to m2 v2. ಇನ್ನು ಜಸ್ಟ್ ಮ್ಯಾಗ್ನಿಟ್ಯೂಡ್ ಅಷ್ಟೇ ನಾವು ತಗೊಂಡ್ರೆ we can write m1 v1 is equal to m2 v2. ಅಂದ್ರೆ ಮೊಮೆಂಟಮ್ ಆಫ್ 4 kg ಪೀಸ್ is equal to ಮೊಮೆಂಟಮ್ ಆಫ್ ಏನಪ್ಪಾ 8 kg ಪೀಸ್. ಇದರಿಂದ ನಾವು v2 ಅನ್ನ ಒಂದ್ ಕಡೆ ಇಟ್ಕೊಂಡು ಉಳಿದಿದ್ದೆಲ್ಲ ಟರ್ಮ್ ಅನ್ನ ಒಂದ್ ಕಡೆ ಕಳಿಸಿದ್ರೆ v2 is equal to m1 v1 divided by m2. m1 v1 ಅಂದ್ರೆ ಮೊಮೆಂಟಮ್ ಆಫ್ 4 kg ಪೀಸ್ which is given 20 ನ್ಯೂಟನ್ ಸೆಕೆಂಡ್ ಅಂತ ಹೇಳಿ ಕೊಟ್ಟಾರ, and divided by m2 ಅಂದ್ರೆ 8 kg, ರೈಟ್? ಇಲ್ಲಿ 4 2s are 4 5s are, so velocity of 8 kg piece is 5/2 meter per second. ಇನ್ನು ವೆಲಾಸಿಟಿ ಸಿಕ್ತು ನಮಗೆ. ಅವ್ರ ಕ್ವಶನ್ ಒಳಗೆ ಕೇಳಿದ್ರು ಕೈನೆಟಿಕ್ ಎನರ್ಜಿ ಆಫ್ 8 kg piece. ಕೈನೆಟಿಕ್ ಎನರ್ಜಿ is given by half m2 v2 square. ಇಲ್ಲಿ m2 ಅಂದ್ರೆ 8 kg, v2 ಅಂದ್ರೆ 5/2. ಸೊ ಕೈನೆಟಿಕ್ ಎನರ್ಜಿ is equal to half into 8 into 5/2 square. ಇಲ್ಲಿ ಸ್ಕ್ವೇರ್ ಮಾಡಿದ್ರೆ it will come as 25 divided by 4. ಸೊ ಇಲ್ಲಿ 2 1s are 2 4s are 4 1s are 4 1s are, so 25. So final answer is 25 joules. So kinetic energy of 8 kg piece is 25 joules. So answer to this question is option number 1. Guys, next question number 2. ಈ ಕ್ವಶನ್ ಅನ್ನ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, a motor pump lifts 6 tons of water from a well of depth 25 meter to the first floor of height 35 meter from the ground floor in 20 minutes. The power of the pump in kilowatt is option number 1 3, option number 2 6, option number 3 1.5, option number 4 12. Take G as 10 meter per second square. Guys, ಈ ಕ್ವಶನ್ ಒಳಗ ಒಂದು ಮೋಟರ್ ಪಂಪ್ ಕೊಟ್ಟಾರ. ಆ ಮೋಟರ್ ಪಂಪ್ ಏನ್ ಮಾಡಕತ್ತೈತಪ್ಪ ಅಂತಂದ್ರೆ
ಗ್ರೌಂಡ್ ಒಳಗಿರ್ತಕ್ಕಂಥ ಅಂದ್ರೆ ಭೂಮಿ ಒಳಗಿರ್ತಕ್ಕಂಥ ನೀರನ್ನ ತಗೊಂಡು ಫಸ್ಟ್ ಫ್ಲೋರಿಗೆ ಸಪ್ಲೈ ಮಾಡಾಕತ್ತೈತಿ. ಇನ್ನು ಇನ್ಫಾರ್ಮೇಶನ್ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಅದು 6 ಟನ್ಸ್ ಆಫ್ ವಾಟರ್ 6 ಟನ್ ವಾಟರ್ ಅನ್ನ 20 ನಿಮಿಷದಾಗ ಇಲ್ಲಿ ಕೆಳಗಿಂದ ಮ್ಯಾಲ್ಗೆ ಸಪ್ಲೈ ಮಾಡಾಕತ್ತೈತಿ. ಮತ್ತೆ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಈ ಕೆಳಗಡೆ ನೀರ್ ಎಲ್ಲಿ ಇತ್ತಪ್ಪ ಅಂತಂದ್ರೆ ಇಟ್ ಈಸ್ 25 ಮೀಟರ್ಸ್ ಬಿಲೋ ದಿ ಗ್ರೌಂಡ್ ಲೆವೆಲ್. ಗ್ರೌಂಡ್ ಲೆವೆಲ್ ಇಲ್ಲಿ ಐತಂದ್ರೆ ಅದಕ್ಕಿಂತ 25 ಮೀಟರ್ ಕೆಳಗಡೆ ಭೂಮಿ ಒಳಗೆ ನೀರ್ ಐತಿ. ಆ ನೀರನ್ನ ಇಲ್ಲಿ 25 ಮೀಟರ್ ಎತ್ತಿ ಮತ್ತೆ ಮ್ಯಾಲ್ಗಡೆ ಅಂದ್ರೆ 35 ಮೀಟರ್ಸ್ ಅಬೋ ದಿ ಗ್ರೌಂಡ್ ಲೆವೆಲ್ ಫಸ್ಟ್ ಫ್ಲೋರ್ ಐತಿ, ಅಲ್ಲಿಗೆ ಅದನ್ನ ಸಪ್ಲೈ ಮಾಡಾಕತ್ತೈತಿ. ಅಂಡ್ ವಿ ನೀಡ್ ಟು ಫೈಂಡ್ ದಿ ಪವರ್ ಆಫ್ ದಿ ಏನಪ್ಪಾ ಮೋಟರ್ ಪವರ್ ಎಷ್ಟೈತೆ ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಪವರ್ ಅಂದ್ರೆ ಏನು? ಇಟ್ ಈಸ್ ರೇಟ್ ಆಫ್ ವರ್ಕ್ ಡನ್. ಯಾವ ರೇಟ್ ಒಳಗದು ವರ್ಕ್ ಅನ್ನ ಮಾಡಾಕತ್ತೈತಿ. ಇಲ್ಲಿ ಅದು ನೀರನ್ನ ಕೆಳಗಿಂದ ಮ್ಯಾಲ್ಗಡೆ ಒಯ್ಯು ವರ್ಕ್ ಅನ್ನ ಮಾಡಾಕತ್ತೈತಿ. ಅದು ಯಾವ ರೇಟ್ ಒಳಗೆ ಮಾಡಾಕತ್ತೈತಿ ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಗೈಸ್ ನಾನು ಜಸ್ಟ್ ಹೇಳಿದಂಗ ಪವರ್ ಆಫ್ ದಿ ಮೋಟರ್ ಪಂಪ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ದಿ ಮೋಟರ್ ಪಂಪ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಟು ಡೂ ದಟ್ ವರ್ಕ್. ಅಂದ್ರೆ ಪವರ್ ನಮಗೆ ಇಲ್ಲಿ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ನಾವು ಮೋಟರ್ ಪಂಪ್ ಎಷ್ಟು ವರ್ಕ್ ಮಾಡುತ್ತಾ ಮತ್ತು ಆ ವರ್ಕ್ ಅನ್ನ ಎಷ್ಟು ಟೈಮ್ ಒಳಗೆ ಮಾಡುತ್ತೆ ಅಂತ ನಮ್ಗೆ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ದಿ ಪವರ್ ಆಫ್ ದಿ ಮೋಟರ್ ಪಂಪ್. ಇಲ್ಲಿ ವರ್ಕ್ ಡನ್ ಅಂದ್ರೆ ವರ್ಕ್ ಡನ್ ಬೈ ದಿ ಮೋಟರ್ ಪಂಪ್ ಇನ್ ಬ್ರಿಂಗಿಂಗ್ ದಿ ವಾಟರ್ ಫ್ರಮ್ ಬಿಲೋ ದಿ ಗ್ರೌಂಡ್ ಲೆವೆಲ್ ಟು ದಿ ಫಸ್ಟ್ ಫ್ಲೋರ್. ಇಲ್ಲಿ ವಾಟರ್ ಪಂಪ್ ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಅಗೇನ್ಸ್ಟ್ ದಿ ಗ್ರಾವಿಟೇಷನಲ್ ಫೋರ್ಸ್ ಏನಿರುತ್ತಲ್ಲ ಇಟ್ ಆಲ್ವೇಸ್ ವಾಂಟ್ಸ್ ಟು ಪುಲ್ ದಿ ವಾಟರ್ ಡೌನ್. ವಾಟರ್ ಅಂದ್ರೆ ನೀರನ್ನ ಅದು ಕೆಳಗಡೆ ಜಗ್ತಿರುತ್ತ ಗ್ರಾವಿಟಿ. ಸೊ ಅದರ ಅಗೇನ್ಸ್ಟ್ ಇದು ವರ್ಕ್ ಮಾಡಿ ಇಲ್ಲಿ ಏನ್ ಮಾಡಬೇಕು ವಾಟರ್ ಅನ್ನ ಮೂವ್ ಮಾಡಬೇಕಾಗುತ್ತದೆ. ಸೊ ವರ್ಕ್ ಡನ್ ಈಸ್ ಬೇಸಿಕಲಿ ಗಿವನ್ ಆಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಫೋರ್ಸ್ ಅದು ಎಷ್ಟು ಅಪ್ಲೈ ಮಾಡ್ಬೇಕಾಗುತ್ತೆ? ಆ ಗ್ರಾವಿಟಿನ ಕ್ಯಾನ್ಸಲ್ ಔಟ್ ಮಾಡ್ಲಿಕ್ಕೆ ಅದರಷ್ಟೇ ಫೋರ್ಸ್ ಅನ್ನ ಅದು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಫೋರ್ಸ್ ಅಪ್ಲೈಡ್ ಬೈ ದಿ ಮೋಟರ್ ಇಸ್ mg, ರೈಟ್? ಅಂಡ್ ದೆನ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ h ಹೈಟ್ಗೆ ಅದನ್ನ ತಗೊಂಡು ಹೋಗಬೇಕು. ಡಿವೈಡೆಡ್ ಬೈ ಟೈಮ್ ಟೇಕನ್ ಇಸ್ t. ಇಲ್ಲಿ m ಅಂದ್ರೆ 6 ಟನ್ಸ್ ಆಫ್ ವಾಟರ್ ವಿಚ್ ಇಸ್ 6 into 10⁻³ kgs. g ಅಂದ್ರೆ acceleration due to gravity whose value is 10. h ಅಂದ್ರೆ 25 meter plus 35 meter. 25 meter below the ground level, 35 meter above the ground level. ಎರಡನ್ನೂ ಕೂಡಿಸಿದ್ರೆ h ಬರುತ್ತೆ ನಿಮಗೆ. ಡಿವೈಡೆಡ್ ಬೈ t ಅಂದ್ರೆ ಇಷ್ಟು ನೀರನ್ನ ಮೂವ್ ಮಾಡಲಿಕ್ಕೆ ಅದು 20 ಮಿನಿಟ್ಸ್ ಅನ್ನ ತಗೊಳ್ಳತೈತಿ. ಅಂಡ್ ವಿ ನೀಡ್ ಟು ಕನ್ವರ್ಟ್ ದಟ್ ಟೈಮ್ ಇನ್ ಟರ್ಮ್ಸ್ ಆಫ್ ಏನಪ್ಪಾ ಸೆಕೆಂಡ್ಸ್. ಸೆಕೆಂಡ್ಸ್ ಒಳಗೆ ಕನ್ವರ್ಟ್ ಮಾಡಿದಾಗ 20 into 60 ಸೆಕೆಂಡ್ಸ್ ಬರುತ್ತೆ ನಮಗೆ. ಇದನ್ನೇ ನೀವು ಸಿಂಪ್ಲಿಫೈ ಮಾಡಬಾರ್ದು. 6 into 10⁻³ into 10 into 60 divided by 20 into 60. 60 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 10 1s are 10 2s are 2 1s are 2 3s are. ಸೊ ಇಲ್ಲಿ ಪವರ್ ಇಸ್ ಈಕ್ವಲ್ ಟು 3 into 10⁻³ ವ್ಯಾಟ್ಸ್ ಬರುತ್ತೆ. ಆದ್ರೆ ಅವ್ರ ಆನ್ಸರ್ ಅನ್ನ ಕಿಲೋ ವ್ಯಾಟ್ಸ್ ಒಳಗೆ ಕೇಳ್ಯಾರ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ 3 ಕಿಲೋ ವ್ಯಾಟ್ಸ್. ಇಲ್ಲಿ ಆಪ್ಷನ್ ಒಳಗೆ ಆಪ್ಷನ್ ನಂಬರ್ 1 ಇಸ್ ದಿ ರೈಟ್ ಆನ್ಸರ್. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನ 2018 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ two particles of masses m1 and m2 have equal kinetic energies. The ratio of their momenta is option number 1 m1 is to m2, option number 2 m2 is to m1, option number 3 under root m1 is to under root m2, option number 4 m1 square is to m2 square. ಗೈಸ್ ಈ ಕ್ವಶನ್ ಒಳಗೆ ನಮಗೆ ಅವರು ಎರಡು ಪಾರ್ಟಿಕಲ್ಸ್ ಅನ್ನ ಕೊಟ್ಟಾರ, m1 ಮತ್ತು m2. ಮತ್ತೇನು ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂದ್ರೆ ಈ ಎರಡು ಪಾರ್ಟಿಕಲ್ಸ್ ಇದ್ದ ಕೈನೆಟಿಕ್ ಎನರ್ಜಿ ಸೇಮ್ ಅಂತ ಹೇಳಿ ಕೊಟ್ಟಾರ. ಅಂದ್ರೆ ಕೈನೆಟಿಕ್ ಎನರ್ಜಿ ಆಫ್ m1 is equal to ಕೈನೆಟಿಕ್ ಎನರ್ಜಿ ಆಫ್ m2. ಇನ್ನು ಏನ್ ಕಂಡು ಹಿಡಿ ಅಂತಾರಪ್ಪ ಅಂತಂದ್ರೆ ರೇಷಿಯೋ ಆಫ್ ದೇರ್ ಮೊಮೆಂಟ. ಅಂದ್ರೆ ಅವ್ ಎರಡು ಪಾರ್ಟಿಕಲ್ಸ್ ಇದ್ದ ಮೊಮೆಂಟಮ್ಗಳ ರೇಷಿಯೋನ ನಾವಿಲ್ಲಿ ಕಂಡು ಹಿಡಿಬೇಕು. ಇಲ್ಲಿ p1 ಅಂದ್ರೆ ಮೊಮೆಂಟಮ್ ಆಫ್ m1 ಅಂಡ್ p2 ಅಂದ್ರೆ ಮೊಮೆಂಟಮ್ ಆಫ್ m2, ರೈಟ್? ಅದರ ಸಲುವಾಗಿ ಫ್ರಮ್ ಗಿವನ್ ನಾ ಏನ್ ಬರ್ಕೋತೀನಪ್ಪ ಅಂತಂದ್ರೆ ಹಾಫ್ m1 v1 ಸ್ಕ್ವೇರ್ ಇಸ್ ಈಕ್ವಲ್ ಟು ಹಾಫ್ m2 v2 ಸ್ಕ್ವೇರ್ ಅಂತ ಹೇಳಿ ಬರ್ಕೋತೀನಿ. ಅಂದ್ರೆ ಕೈನೆಟಿಕ್ ಎನರ್ಜಿ ಆಫ್ m1 is equal to ಕೈನೆಟಿಕ್ ಎನರ್ಜಿ ಆಫ್ m2. ಇನ್ನು ಹಾಫ್ ಆಫ್ ಕ್ಯಾನ್ಸಲ್ ಆದ್ರೆ ಇಲ್ಲಿ ಏನು ಉಳಿತೈತಿ? m1 v1 ಸ್ಕ್ವೇರ್ ಇಸ್ ಈಕ್ವಲ್ ಟು m2 v2 ಸ್ಕ್ವೇರ್ ಅಂತ ಹೇಳಿ ಉಳಿತೈತಿ. ಇನ್ನು ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಎರಡು ಸೈಡಿಗೆ m1 m2 ಲೇ ಮಲ್ಟಿಪ್ಲೈ ಮಾಡ್ತೀನಿ. ಎರಡು ಸೈಡ್ಗೆ m1 into m2 ಲೇ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಮಲ್ಟಿಪ್ಲೈ ಮಾಡಿದ್ಮೇಲೆ ನನಗೆ ಏನು ಸಿಗುತ್ತೆ? m1 m2 into m1 v1 ಸ್ಕ್ವೇರ್ ಇಸ್ ಈಕ್ವಲ್ ಟು m1 m2 into m2 v2 ಸ್ಕ್ವೇರ್. ಇಲ್ಲಿ m1 m1 ಎರಡು ಸತೆ ಬಂತು, m2 ಒಂದೇ ಸತೆ ಬಂತು. ಅದರ ಸಲುವಾಗಿ ನಾ ಏನು ಬರೀಬಹುದು? ಇಲ್ಲಿ m2 into ಬ್ರಾಕೆಟ್ m1 ಹೋಲ್ ಸ್ಕ್ವೇರ್ and v1 square is equal to m1 into bracket m2 square v2 square ಅಂತ ಹೇಳಿ ಬರೀಬಹುದು. ಸೊ ಇದನ್ನ ನಾನು m2 into bracket m1 v1 whole square is equal to m1 into bracket m2 v2 whole square ಅಂತ ಹೇಳಿ ಬರೀತೀನಿ. ಇಲ್ಲಿ m1 v1 ಅಂದ್ರೆ p1 ಅಂದ್ರೆ ಮೊಮೆಂಟಮ್ ಆಫ್ ಪಾರ್ಟಿಕಲ್ 1, m2 v2 ಅಂದ್ರೆ p2 ಅಂದ್ರೆ ಮೊಮೆಂಟಮ್ ಆಫ್ m2. ಸೊ m2 into p1 square is equal to m1 into p2 square ಬರ್ತಿದೆ. ಸೊ p1 square divided by p2 square is equal to m1 divided by m2 ಬಂತು. ನಮಗೆ ಬೇಕಾಗಿದ್ದು p1 is to p2 ಅಂದ್ರೆ p1 divided by p2 ಬೇಕು. ಸೊ ಅದರ ಸಲುವಾಗಿ ನಾನು ಏನು ಮಾಡ್ತೀನಿ? ಇದಕ್ಕೆ ಸ್ಕ್ವೇರ್ ರೂಟ್ ಹಾಕ್ತೀನಿ. p1 divided by p2 is equal to under root m1 divided by m2. So finally p1 is to p2 is equal to under root m1 is to
under root m2. So answer to this question is option number 3. Guys, next question number 4. ಈ ಕ್ವಶನ್ ಅನ್ನ 2019 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ಡ್ಯೂರಿಂಗ್ inelastic collision between two objects, which of the following quantity always remains conserved? Option number 1, total kinetic energy. Option number 2, total mechanical energy. Option number 3, total linear momentum. Option number 4, speed of each body. ಗೈಸ್, ಈ ಕ್ವಶನ್ ಒಳಗ ಡ್ಯೂರಿಂಗ್ ಇನ್ಎಲಾಸ್ಟಿಕ್ ಕೊಲಿಷನ್ ಒಳಗ ಯಾವ ಕ್ವಾಂಟಿಟಿ ಕನ್ಸರ್ವ್ಡ್ ಆಗಿರ್ತೈತಿ ಅನ್ನೋದನ್ನ ಕೇಳ, ಅಂದ್ರೆ ಯಾವ ಕ್ವಾಂಟಿಟಿ ಚೇಂಜ್ ಆಗ್ಲಾರದೆ ಕಾನ್ಸ್ಟೆಂಟ್ ಉಳಿತೈತಿ ಅನ್ನೋದನ್ನ ಕೇಳ. ಅದ್ರ ಸಲುವಾಗಿ ನಿಮ್ಗೆ ಏನ್ ಗೊತ್ತಿರ್ಬೇಕು ಅಂತಂದ್ರೆ ಡ್ಯೂರಿಂಗ್ ಇನ್ಎಲಾಸ್ಟಿಕ್ ಕೊಲಿಷನ್ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಡ್ಯೂರಿಂಗ್ ಇನ್ಎಲಾಸ್ಟಿಕ್ ಕೊಲಿಷನ್ ಪಾರ್ಟ್ ಆಫ್ ಇಟ್ಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಇಸ್ ಲಾಸ್ಟ್ ಆಸ್ ಹೀಟ್ ಅಂಡ್ ಸೌಂಡ್. ಅಂದ್ರೆ ಇನ್ಎಲಾಸ್ಟಿಕ್ ಕೊಲಿಷನ್ ಒಳಗೆ ಏನಾಗುತ್ತಪ್ಪ ಅಂತಂದ್ರೆ ಎರಡು ಆಬ್ಜೆಕ್ಟ್ಗಳು ಕೊಲೈಡ್ ಆದಾಗ ಸ್ವಲ್ಪ ಎನರ್ಜಿ ಏನಾಗುತ್ತೆ, ಹೀಟ್, ಸೌಂಡ್ ಮತ್ತು ಅದರ್ ಫಾರ್ಮ್ಸ್ ಆಫ್ ಎನರ್ಜಿಗೆ ರಿಲೀಸ್ ಆಗುತ್ತೆ ಲೈಟ್ ಆಗಿ. ಸೊ ಇಲ್ಲಿ ನೀವು ಯಾವ್ಯಾವ ಕ್ವಾಂಟಿಟೀಸ್ ಕನ್ಸರ್ವ್ಡ್ ಆಗು, ಯಾವ ಕ್ವಾಂಟಿಟಿ ಕನ್ಸರ್ವ್ ಆಗಂಗಿಲ್ಲ ಅಂತ ಹೇಳಿ ಲಿಸ್ಟ್ ಮಾಡಿದ್ರೆ, ಕನ್ಸರ್ವ್ಡ್ ಆಗಿರೋ ಪಾರ್ಟ್ ಒಳಗೆ ಟೋಟಲ್ ಲೀನಿಯರ್ ಮೊಮೆಂಟಮ್ ಇದು ಕನ್ಸರ್ವ್ಡ್ ಆಗಿರ್ತೈತಿ. ಯಾಕಪ್ಪ ಅಂತಂದ್ರೆ ಟೋಟಲ್ ಲೀನಿಯರ್ ಮೊಮೆಂಟಮ್ ಇದೇನು ಕನ್ಸರ್ವೇಷನ್ ಐತಲ್ಲ, ದಿಸ್ ಈಸ್ ದಿ ಫಂಡಮೆಂಟಲ್ ಆಫ್ ನೇಚರ್. ಇದು ಯಾವುದೇ ಕೊಲಿಷನ್ ಒಳಗೂ ಇದು ಏನಪ್ಪಾ ಟೋಟಲ್ ಲೀನಿಯರ್ ಮೊಮೆಂಟಮ್ ಕನ್ಸರ್ವ್ಡ್ ಆಗೇ ಆಗಿರ್ತೈತಿ. ಇನ್ನು ಟೋಟಲ್ ಎನರ್ಜಿ ಆಫ್ ದಿ ಸಿಸ್ಟಮ್ ಇಸ್ ಆಲ್ಸೋ ಕನ್ಸರ್ವ್ಡ್. ನೀವು ಎಲ್ಲಾ ಕಂಪ್ಲೀಟ್ ಎನರ್ಜೀಸ್ ಅನ್ನ ತಗೊಂಡ್ರೆ ಇಲ್ಲಿ ಹೀಟ್, ಸೌಂಡ್, ಲೈಟ್ ಇವೆಲ್ಲಾನು ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ, ಇವನ್ನೆಲ್ಲ ಕಂಬೈನ್ಡ್ ಆಗಿ ತಗೊಂಡ್ರೆ ಟೋಟಲ್ ಎನರ್ಜಿ ರಿಮೇನ್ಸ್ ಕಾನ್ಸ್ಟೆಂಟ್. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಕೈನೆಟಿಕ್ ಎನರ್ಜಿನ ಹೀಟ್ ಮತ್ತು ಸೌಂಡ್ ಆಗಿ ಕನ್ವರ್ಟ್ ಆಗಿತ್ತು, ಆದ್ರೆ ನೀವು ಟೋಟಲ್ ಎಲ್ಲ ಎನರ್ಜಿನಾಗಿ ತಗೊಂಡ್ರೆ ಟೋಟಲ್ ಎನರ್ಜಿ ಆಲ್ಸೋ ಕನ್ಸರ್ವ್ಡ್. ಇನ್ನು ನಾಟ್ ಕನ್ಸರ್ವ್ಡ್ ಪಾರ್ಟ್ ಒಳಗೆ ಏನೇನು ಬರ್ತಾವಪ್ಪ ಅಂದ್ರೆ ಟೋಟಲ್ ಕೈನೆಟಿಕ್ ಎನರ್ಜಿ. ಇಲ್ಲಿ ಹೇಳಿದಂಗ ಕೈನೆಟಿಕ್ ಎನರ್ಜಿ ಏನಾಗಿರ್ತೈತಿ, ಇಟ್ ಈಸ್ ಕನ್ವರ್ಟೆಡ್ ಇಂಟು ಹೀಟ್ ಅಂಡ್ ಸೌಂಡ್. ಸೊ ಟೋಟಲ್ ಕೈನೆಟಿಕ್ ಎನರ್ಜಿ ಕಾನ್ಸ್ಟೆಂಟ್ ಆಗಿ ಉಳಿಯಂಗಿಲ್ಲ. ಇನ್ನು ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಕೂಡ ಕಾನ್ಸ್ಟೆಂಟ್ ಆಗಿ ಉಳಿಯಂಗಿಲ್ಲ. ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಏನು, ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಇಲ್ಲೇ ಹೇಳಿದಂಗೆ ಆಸ್ ಐ ಸೆಡ್ ಅರ್ಲಿಯರ್, ಕೈನೆಟಿಕ್ ಎನರ್ಜಿ ಏನಾಗಿರ್ತೈತಿ ಇಲ್ಲಿ ಹೀಟ್ ಮತ್ತು ಸೌಂಡ್ ಆಗಿ ಮತ್ತೆ ಲೈಟ್ ಆಗಿ ಕನ್ವರ್ಟ್ ಆಗಿರ್ತೈತಿ. ಸೊ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿನೂ ಕೂಡ ಕನ್ಸರ್ವ್ ಆಗಿರಂಗಿಲ್ಲ. ಇನ್ನು ಸ್ಪೀಡ್ ಕೂಡ ಚೇಂಜ್ ಆಗಿರ್ತೈತಿ. ಸೊ ಸ್ಪೀಡ್ ಕೂಡ ಇಲ್ಲಿ ಕನ್ಸರ್ವ್ ಆಗಿರಂಗಿಲ್ಲ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3, that is total linear momentum is conserved in inelastic collision. Guys, next question number 5. ಈ ಕ್ವಶನ್ ಅನ್ನ 2020 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a body is initially at rest. It undergoes one dimensional motion with constant acceleration. The power delivered to it at time t is proportional to option number 1, t raised to 3/2, option number 2, t square, option number 3, t raised to 1/2, and option number 4, t. Guys, power delivered at time t is equal to rate of work done at that time. ಅಂದ್ರೆ mathematically power delivered is equal to differentiation of work with respect to time. ಇನ್ನು ವರ್ಕ್ ಅಂತಂದ್ರೆ ಇಟ್ ಈಸ್ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಇನ್ನು ಕ್ವಶನ್ ಒಳಗೆ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಆಬ್ಜೆಕ್ಟ್ ಒನ್ ಡೈಮೆನ್ಷನಲ್ ಮೋಷನ್ ಅನ್ನ ಹೊಂದೈತಿ, ಅಂದ್ರೆ ಸ್ಟ್ರೇಟ್ ಲೈನ್ ಒಳಗೆ ಮೂವ್ ಆಗತೈತಿ. ಸೊ ಫೋರ್ಸ್ ಡೈರೆಕ್ಷನ್ ಯಾವ ಕಡೆ ಇರ್ತೈತಿ, ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಆ ಕಡೆ ಇರುತ್ತೆ. ಸೊ ಡಾಟ್ ಪ್ರಾಡಕ್ಟ್ ಇದು ಏನಾಗುತ್ತಪ್ಪ ಅಂತಂದ್ರೆ ಎಫ್ ಎಸ್ ಕಾಸ್ ಥೀಟಾ ಆಗುತ್ತೆ. ಇಲ್ಲಿ ಕಾಸ್ ಥೀಟಾ 0 ಇರೋದ್ರಿಂದ ಎಫ್ ಎಸ್ ಅಂತ ಹೇಳಿ ಬರ್ಕೋಬಹುದು ನಾವಿಲ್ಲಿ. ಸೊ ಪವರ್ ಡೆಲಿವರ್ಡ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಆಫ್ ಎಫ್ ಎಸ್. ಇಲ್ಲಿ ಮತ್ತೆ ಕ್ವಶನ್ ಒಳಗೆ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಎಕ್ಸಲರೇಷನ್ ಕಾನ್ಸ್ಟೆಂಟ್ ಅಂತ ಹೇಳಿ ಕೊಟ್ಟಾರ. ಎಕ್ಸಲರೇಷನ್ ಕಾನ್ಸ್ಟೆಂಟ್ ಅಂದ್ರೆ ಫೋರ್ಸ್ ಆನ್ ದಿ ಆಬ್ಜೆಕ್ಟ್ ಕೂಡ ಕಾನ್ಸ್ಟೆಂಟ್. ಹೆಂಗ, ಫ್ರಮ್ ನ್ಯೂಟನ್ ಸೆಕೆಂಡ್ ಲಾ ಎಫ್ ಇಸ್ ಈಕ್ವಲ್ ಟು ಎಂ ಎ. ಆ ಎಂ ಎ ಒಳಗೆ ಎ ಕಾನ್ಸ್ಟೆಂಟ್ ಇತ್ತಂದ್ರೆ ಮಾಸು ಕಾನ್ಸ್ಟೆಂಟ್ ಇರುತ್ತೆ. ಸೊ ಫೋರ್ಸ್ ಕೂಡ ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಕಾನ್ಸ್ಟೆಂಟ್ ಟರ್ಮ್ ಅನ್ನ ನಾ ಇಲ್ಲಿ ಹೊರಗಡೆ ತೆಗಿತೀನಿ. ಸೊ ಪವರ್ ಡೆಲಿವರ್ಡ್ ಇಸ್ ಈಕ್ವಲ್ ಟು ಎಫ್ ಇಂಟು ಡಿ ಎಸ್ ಡಿವೈಡೆಡ್ ಬೈ ಡಿ ಟಿ. ಇಲ್ಲಿ ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಇನ್ ಒನ್ ಡೈಮೆನ್ಷನಲ್ ಮೋಷನ್ ಡಿಸ್ಪ್ಲೇಸ್ಮೆಂಟ್ ಇಸ್ ಗಿವನ್ ಬೈ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ಡಿಸ್ಪ್ಲೇಸ್ಮೆಂಟ್ ಗೆ ಒಂದು ಫಾರ್ಮುಲಾ ಐತಿ. ಇಲ್ಲಿ ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ. ಇನ್ನು ಕ್ವಶನ್ ಒಳಗೆ ಏನು ಕೊಟ್ಟಾರ, ಆಬ್ಜೆಕ್ಟ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂತ ಹೇಳಿ ಕೊಟ್ಟಾರ. ಅಂದ್ರೆ ಯು ಇಸ್ ಈಕ್ವಲ್ ಟು 0. ಸೊ ದಿಸ್ ಟರ್ಮ್ 0 ಆಗುತ್ತೆ. ಓನ್ಲಿ ನಮ್ಗೆ ಏನ್ ಬರುತ್ತೆ, ಹಾಫ್ ಎ ಟಿ ಸ್ಕ್ವೇರ್ ಅನ್ನೋ ಟರ್ಮ್ ಬರುತ್ತೆ. ಸೊ ಪವರ್ ಡೆಲಿವರ್ಡ್ ಇಸ್ ಈಕ್ವಲ್ ಟು ಎಫ್ ಇಂಟು ಡಿ ಬೈ ಡಿ ಟಿ ಆಫ್ ಹಾಫ್ ಎ ಟಿ ಸ್ಕ್ವೇರ್. ಇಲ್ಲಿ ಎಕ್ಸಲರೇಷನ್ ಅಗೇನ್ ಇಟ್ ಇಸ್ ಅ ಕಾನ್ಸ್ಟೆಂಟ್ ಟರ್ಮ್. ಹಾಫ್ ಅನ್ನೋದು ಕಾನ್ಸ್ಟೆಂಟ್ ಟರ್ಮ್, ಇದನ್ನ ಹೊರಗೆ ತೆಗೆದ್ರೆ ಎಫ್ ಎ ಡಿವೈಡೆಡ್ ಬೈ 2 ಇಂಟು ಡಿ ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಟಿ. ಇನ್ನು ಟಿ ಸ್ಕ್ವೇರ್ ದ ಡಿಫರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಏನ್ ಬರುತ್ತೆ, 2t ಬರುತ್ತೆ. ಸೊ ಇಲ್ಲಿ 2 ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಫೈನಲ್ ಆನ್ಸರ್ ಪವರ್ ಇಸ್ ಈಕ್ವಲ್ ಟು ಎಫ್ ಎ ಟಿ ಅಂತ ಹೇಳಿ ಬರುತ್ತೆ. ಇನ್ನು ಕ್ವಶನ್ ಒಳಗೆ ಏನ್ ಕೇಳಾರಪ್ಪ ಅಂತಂದ್ರೆ ಪವರ್ ಡೆಲಿವರ್ಡ್ ಅಟ್ ಟೈಮ್ ಟಿ ಇಸ್ ಪ್ರಪೋರ್ಷನಲ್ ಟು ವಾಟ್ ಅಂತ ಹೇಳಿ ಕೊಟ್ಟಾರೆ. ಎದಕ್ಕೆ ಪ್ರಪೋರ್ಷನಲ್ ಐತಿ ಅಂತ ಹೇಳಿ ಕೊಟ್ಟಾರ. ಇಲ್ಲಿ ಫಾರ್ಮುಲಾದಿಂದ ನಮ್ಗೆ ಏನ್ ಗೊತ್ತಾಗತ್ತೆ, ಪವರ್ ಇಸ್ ಪ್ರಪೋರ್ಷನಲ್ ಟು ಟಿ. ಯಾಕಂದ್ರೆ ಇವೆರಡು ಕಾನ್ಸ್ಟೆಂಟ್ ಅದಾವ. ಸೊ ಪವರ್ ಡೆಲಿವರ್ಡ್ ಅಟ್ ಟೈಮ್ ಟಿ ಇಸ್ ಪ್ರಪೋರ್ಷನಲ್ ಟು ಟಿ. ಗೈಸ್, ಇವಿಷ್ಟು ಈ ಚಾಪ್ಟರ್ ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಬಂದಿರತಕ್ಕಂತ ಕ್ವಶನ್ಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಅನ್ಕೋತೀನಿ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ.
So guys, thanks for watching and stay tuned for the next video.